ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 322. ಇವತ್ತು ಎರಡು ವಿಷಯಗಳು. ಒಂದು, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಅದು ಭಾಳ ಮಾದರಿಯಾಗಿ ಗೌರವಯುತವಾಗಿ ಆಗಿದೆ. ಇದೊಂಥರ ಮಾದರಿ. ಕರ್ನಾಟಕದ ರಾಜಕೀಯ ರಂಗದಲ್ಲಿ ಇದೊಂದು ಹೆಮ್ಮೆಯ ವಿಷಯ. ಯಾಕಂತ ಹೇಳಿದರೆ, ನಾವು ಹೆಚ್ಚು ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ ರಂಪಾಟ, ಗುಂಪುಗಾರಿಕೆ, ರೆಸಾರ್ಟ್ ರಾಜಕೀಯ, ಶಾಸಕರನ್ನು ಖರೀದಿ ಮಾಡೋದು, ಇವೆಲ್ಲವೂ ಕೂಡ ಗೊಂದಲಗಳು ಆಗ್ತದೆ. ಅದಕ್ಕೆ ಇತಿಶ್ರೀ ಹಾಡಿದ ಹಾಗೆ ಇದೊಂದು ಘಟನೆ ನಮ್ಮ ಕರ್ನಾಟಕ ಆದ ಒಂದು ಇತಿಹಾಸದಲ್ಲಿ ಒಂದು ಹೆಮ್ಮೆಯನ್ನು ಪಡ್ತಕ್ಕಂಥ ವಿಷಯ. ಅದು ಒಂದು. ಆಮೇಲೆ ನೀಟು ಎಕ್ಸಾಮ್ ಏನಿದೆ, ನ್ಯಾಷನಲ್ ಎಂಟ್ರೆನ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ, ಸುಮಾರು 44 ಲಕ್ಷ ವಿದ್ಯಾರ್ಥಿಗಳಿಗೆ ಬರ್ತದೆ. ನೀಟ್ ಇರ್ಬೋದು, CBSE ಇರ್ಬೋದು, ಅಥವಾ ಸ್ಟೇಟ್ ಸೆಲೆಕ್ಷನ್ ಕಮಿಟಿ, ಆಮೇಲೆ QET ಅಂತ ಬರ್ತದೆ, UG ಅಂಡರ್ ಗ್ರ್ಯಾಜುಯೇಟ್ಸ್ದು. ಅವೆಲ್ಲವೂ ಸೇರಿದರೆ ಸುಮಾರು 50 ಲಕ್ಷ ಮಕ್ಕಳು ಪರೀಕ್ಷೆಯನ್ನು ಬರೀತಾರೆ. ಈ ಕೇಂದ್ರ ಸರ್ಕಾರ ಅದನ್ನು ಸರಿಯಾಗಿ ನಡೆಸದೇ ಇದ್ದಿದ್ದರೆ ಅದು ಭಾಳ ಅನ್ಯಾಯ ಆಗುತ್ತೆ. ಈಗಾಗಲೇ ಆಗಿದೆ. ಅದು ಈಗ ಡೌಟ್ ಬರ್ತದೆ, ಒಂದು ಪರೀಕ್ಷೆಯನ್ನು ಸರಿಯಾಗಿ ನಡೆಸಲು ಬರದೇ ಇರ್ತಕ್ಕಂಥ ಜನಗಳು ನಡೆಸಲು ಬರಲಿಕ್ಕೆ ಒಂದು ಅಸಮರ್ಥತೆಯನ್ನು ಪ್ರೂವ್ ಮಾಡಿರ್ತಕ್ಕಂಥ ಜನಗಳು ಆ ಚುನಾವಣೆಯನ್ನು ಹೇಗೆ ನಿಷ್ಪಕ್ಷಪಾತವಾಗಿ ನಡೆಸ್ತಾರೆ ಅಂತಕ್ಕಂಥ ಒಂದು ಡೌಟನ್ನು ಬರ್ತದೆ, ವಿತೌಟ್ ಪಾರ್ಶಿಯಾಲಿಟಿ. ಆ ದೃಷ್ಟಿಯಲ್ಲಿ ಏನು ಧರ್ಮೇಂದ್ರ ಪ್ರಧಾನ್ ಇದ್ದಾರೆ, HRD ಮಿನಿಸ್ಟ್ರು, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಅಂದರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಯ ಸಚಿವರೇನಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕು. ಯಾಕಂತ ಹೇಳಿದರೆ, ಅನೇಕ ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ಪೇರೆಂಟ್ಸ್ಗಳಿಗೆ ಶಾಕ್ ಆಗಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ಆ ಪರೀಕ್ಷೆಯ ಮೇಲಿನ ಒಂದು ನಂಬಿಕೆ ಹೊರಟೋಗಿದೆ. ಆ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಜವಾಬ್ದಾರಿ ಸಂಪೂರ್ಣವಾಗಿ ತೆಗೆದುಕೊಳ್ಬೇಕು. ವಿರೋಧ ಪಕ್ಷದವರು ಮತ್ತು ಬೇರೆಯವರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡೋದು ಕೂಡ ಭಾಳ ನ್ಯಾಯಯುತವಾಗಿದೆ. ಆ ದೃಷ್ಟಿಯಲ್ಲಿ ನೀಟ್ ಪರೀಕ್ಷೆಯನ್ನು ರಾಜ್ಯಗಳಿಗೇ ವಹಿಸುವ ವಿಷಯದಲ್ಲಿ ಕೇಂದ್ರ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಕಾರಣ ಎಜುಕೇಷನ್ ಏನಿದೆ ಅದು ರಾಜ್ಯದ ಸಬ್ಜೆಕ್ಟು ಕೂಡ ಹೌದು. ಆ ದೃಷ್ಟಿಯಲ್ಲಿ ಚಿಂತನೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ. ಎಲ್ಲರಿಗೂ ಶುಭವಾಗಲಿ.